ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿರೀಕ್ಷೆಯಿಂದ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ಪ್ರತಿಯೊಬ್ಬರು ಸತ್ಯ ದೇವರಿಂದ ಅನುಗ್ರಹಿಸಲ್ಪಡಲಿ, ದೇವರ ವಾಕ್ಯದಿಂದ ಅನುಗ್ರಹಿಸಲ್ಪಡಲಿ. ಇಂದು ನಾವು ಆಲಿಸುವ ದೇವರ ವಾಕ್ಯ 1 ಸಾಮುವೇಲ್ 10ನೇ ಅಧ್ಯಾಯ 9ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಸೌಲನು ಸಾಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಚೈತನ್ಯವನ್ನು ಕೊಟ್ಟರು. ಅದೇ ದಿನದಲ್ಲಿ ಆ ಎಲ್ಲಾ ಘಟನೆಗಳು ಸಂಭವಿಸಿದವು. ಪ್ರಿಯರೇ, ಸಾಮುವೇಲನು ದೇವರಿಂದ ಅಭಿಷೇಕಿಸಲ್ಪಟ್ಟ, ದೇವರೇ ಆಯ್ಕೆ ಮಾಡಿದ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ದೇವರು ಆರಿಸಿದ ವ್ಯಕ್ತಿಗಳು ಹಾಗೂ ದೇವರು ಆಯ್ಕೆ ಮಾಡಿದ ಸ್ಥಳಕ್ಕೆ ಬರುವಾಗ, ಅವರು ಹಿಂದಿರುಗಿ ಹೋಗುವಾಗ ಒಮ್ಮೆಯೂ ಬರಿಗೈಯಲ್ಲಿ ಹೋಗುವುದಿಲ್ಲ. ದೇವರ ಕೃಪಾ ಅವರ ಅನುಗ್ರಹಗಳನ್ನು ಕೊಂಡೊಯ್ಯುತ್ತಾರೆ. ದೇವರು ಆರಿಸಿದ ಸ್ಥಳಕ್ಕೂ ವ್ಯಕ್ತಿಗೂ ಒಂದು ಪ್ರತ್ಯೇಕತೆ ಇದೆ. ಹಲ್ಲೆಲೂಯ. ಆ ವ್ಯಕ್ತಿ, ಆ ಸ್ಥಳದ ಪ್ರಾರ್ಥನೆ ಒಂದು ಹೊಸ ಅನುಗ್ರಹ ನೀಡುತ್ತದೆ. ಪ್ರಿಯರೇ, ನೀವು ವಾಕ್ಯ ಆಲಿಸುವಾಗ ಈ ವಾಕ್ಯದ ಶಕ್ತಿ ನಿಮಗೆ ಅನುಭವಿಸಲು ಸಾಧ್ಯವಾಗಲಿ. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಉಂಟಾಗಲಿ, ಹೊಸ ಬಿಡುಗಡೆ ಉಂಟಾಗಲಿ. ವಿಶ್ವಾಸದಿಂದ ವಾಕ್ಯ ಆಲಿಸುವ ಪ್ರಾರ್ಥಿಸುವ ನಾವು, ನಮ್ಮ ಕುಟುಂಬ ಇಂದು ಪ್ರಾರ್ಥಿಸುವ ವಿಷಯದಲ್ಲಿ ಒಂದು ಅನುಗ್ರಹವನ್ನು ಅನುಭವಿಸಲು ಸಾಧ್ಯವಾಗಲಿ ಎಂದು ನಮಗೆ ಪ್ರಾರ್ಥಿಸೋಣ. ಸೌಲನು ಸಾಮುವೇಲನ ಹತ್ತಿರ ಬಂದ ಹಾಗೆ, ಕರ್ತರೇ, ಇಂದು ನಾವು ನಿಮ್ಮ ಬಳಿಗೆ ಬರುತ್ತಿದ್ದೇವೆ. ನಾವು ಪ್ರಾರ್ಥಿಸುವ ವಿಷಯಗಳಲ್ಲಿ, ನಮ್ಮ ನಿಯೋಗಗಳಲ್ಲಿ, ನಮ್ಮ ಬೇಡಿಕೆ ಕೋರಿಕೆಗಳಲ್ಲಿ ಇಂದು ಅನುಗ್ರಹಿಸಿರಿ, ಆಶೀರ್ವದಿಸಿರಿ, ನಮಗೆ ಬಿಡುಗಡೆ ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.